ಸೊ ಅರ್ಹತೆಗೆ 21 ವರ್ಷ ಮಾತ್ರ ಸಾಕಾಗಲ್ಲ. ಅರ್ಹತೆಗೆ ನಿಮಗೆ ಯು ಶುಡ್ ಬಿ ನೋಯಿಂಗ್ ಥಿಂಗ್ಸ್ ಆ್ಯಸ್ ವೆಲ್. ಸೊ ಅಟ್ಲೀಸ್ಟ್ ಒಂದು 9 to 10 months ಬಿಫೋರ್ ದ ಎಕ್ಸಾಮ್ ನೀವು ಶುರು ಮಾಡಬೇಕಾಗತ್ತೆ. ನೀವು ಹೇಗೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿನ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ? ಸೊ ಎಫೆಕ್ಟಿವ್ ಆಗಿ ನೋಡಿದ್ರೆ ಒಂದು 15 ಜನ ಮ್ಯಾನೇಜ್ ಮಾಡಬೇಕಾಗತ್ತೆ ಒಂದು ಫ್ಯಾಕಲ್ಟಿ ರೆಗ್ಯುಲರ್ ಬೇಸಿಸಲ್ಲಿ, ಆ್ಯಂಡ್ ಇಟ್ ಈಸ್ ಈಸಿಲಿ ಮ್ಯಾನೇಜಬಲ್. ಎಕ್ಸಾಮ್ ಬಗ್ಗೆ ಮಾತಾಡಬೇಕು ಅಂದರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಮತ್ತು Tier 2, Tier 3 ಸಿಟೀಸಿಂದ ಬಂದಿರೋರಿಗೆ ಆ ಒಂದು ನಾಲೆಜ್ ಗ್ಯಾಪ್ ಯಾಕಿದೆ ಅಂತ ಹೇಳಿ. ಅವರಿಗೆ ಗೌರ್ಮೆಂಟ್ ಕೆಲಸ ಬೇಕಷ್ಟೇ, ಕೆಲಸ ಒಂದು ಸಿಕ್ಕಿದ್ರೆ ಸಾಕು ಅಂತ. ಬಟ್ ಅದು ತಗೊಳ್ಳೋದು ಹೇಗೆ ಅಂತ ಗೊತ್ತಿರಲ್ಲ. ಯಾರ್ಯಾರು 60% ಮೇಲೆ ಎಫರ್ಟ್ ಹಾಕಿರ್ತಾರಲ್ವ ಅವರೆಲ್ಲರೂ ದೇ ವಿಲ್ ಬಿ ಏಬಲ್ ಟು ಗೆಟ್ ಇನ್ ಟು ಒನ್ ಆರ್ ದ ಅದರ್ ಸರ್ವಿಸ್. ಯಾರು ಮಾಡಬೇಕು ಯಾರು ಮಾಡಬಾರ್ದು ಅಂತ ಕೇಳಿದ್ರೆ ಪೇಷನ್ಸ್ ಇರೋರು ಮಾಡಬೇಕು. ಪೇಷನ್ಸ್ ಇಲ್ಲದೆ ಇರೋರು ದಯವಿಟ್ಟು ಸ್ಟಾರ್ಟ್ ಸಹ ಮಾಡಬಾರ್ದು. ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಇವತ್ತು ನೀವು ನೋಡ್ತಿರ್ಬೋದು ಕರ್ನಾಟಕದಲ್ಲೂ ಕೂಡ ದೊಡ್ಡ ಪ್ರಮಾಣದ ಪ್ರತಿಭಟನೆಗಳಾಗ್ತಾ ಇದ್ವು ರೀಸೆಂಟಾಗೆಲ್ಲ. ಇವಾಗಲೂ ಕೂಡ ಒಂದು ಆಕ್ರೋಶ ಎಲ್ಲ ಇದೆ, ಏನು ಸರ್ಕಾರಿ ಜಾಬ್ ಬಗ್ಗೆ. ಸಣ್ಣ ಹುದ್ದೆ ಇದ್ರೂ ಕೂಡ ಕೋಟ್ಯಂತರ ಜನ ಇದಕ್ಕೆ ಅಪ್ಲೈ ಮಾಡ್ತಾರೆ. ಇಂಥ ಸರ್ಕಾರಿ ಹುದ್ದೆಗಳು ಇರೋದೇ ತುಂಬ ಕಮ್ಮಿ. ಇಂಥ ಸರ್ಕಾರಿ ಹುದ್ದೆಗಳು ಅಂತ ಬಂದಾಗ ಅದರ ಗೋಲ್ಡ್ ಸ್ಟ್ಯಾಂಡರ್ಡ್ ಟಾಪ್ ಲೇಯರ್ ಅಂತ ಹೇಳಿದ್ರೆ ಯು ಪಿ ಎಸ್ ಸಿ ಮೂಲಕ ಸಿಗುವಂತಹ IAS, IPS, IFOS, IFS ಆಗಿರ್ಬೋದು, ಅಥವಾ ಸ್ಟಾಫ್ ಸೆಲೆಕ್ಷನ್ ಕಮಿಟಿಯ ಹುದ್ದೆಗಳಾಗಿರ್ಬೋದು, ಇವುಗಳು ಬರ್ತವೆ. ಇದಕ್ಕೆ ಸಂಬಂಧಪಟ್ಟಂತೆ ಕೋಚಿಂಗ್ ಅನ್ನೋದಕ್ಕೆ ಇಂಟಿಗ್ರಲ್ ಪಾರ್ಟ್ ಆಗ್ತಾ ಇದೆ, ಲೈಕ್ ಇಟ್ ಆರ್ ನಾಟ್. ನಿಮಗೆ ಇಷ್ಟ ಇದೆಯೋ ಇಲ್ವೋ, ಕೋಚಿಂಗ್ ಅನ್ನೋದು ಅದರ ಅವಿಭಾಜ್ಯ ಅಂಗ ಆಗ್ತಾ ಇದೆ. ಯಾಕಂದರೆ ಕಾಂಪೀಟ್ ಮಾಡಬೇಕು ಅಂತ ಹೇಳಿದ್ರೆ, ಆ ಎಡ್ಜ್ ಬೇಕು ಅಂತ ಹೇಳಿದ್ರೆ ಎಲ್ರಿಗೂ ಅಲ್ಲದೆ ಹೋದರೂ ಕೂಡ ಹೆಚ್ಚಿನವ್ರಿಗೆ ಬೇಕಾಗ್ತಾ ಇದೆ. ಮನೆಯಲ್ಲಿ ಯಾರಾದರೂ ಕೂಡ IAS, IPS ಆ ಥರದ್ದು ಇಲ್ಲ ಅಂತ ಹೇಳಿದ್ರೆ ಅವರಿಗೆಲ್ಲ ಮನೆಯಲ್ಲಿ ಚೈಲ್ಡ್ಹುಡ್ಡಿಂದನೇ ಸಿಗುತ್ತೆ. ಅದರ್ವೈಸ್ ಬೇರೆ ಎಲ್ರಿಗೂ ಕೂಡ ಎಡ್ಜ್ ಬೇಕು ಅಂದರೆ ಕೋಚಿಂಗ್ ಅನ್ನೋದು ಅವಿಭಾಜ್ಯ ಅಂಗ ಆಗ್ತಾ ಇದೆ. ಕೋಚಿಂಗ್ ಅನ್ನೋದು ಅವಿಭಾಜ್ಯ ಅಂಗ ಆಗ್ತಿರೋ ಸಂದರ್ಭದಲ್ಲಿ ಕೋಚಿಂಗ್ ಸೆಂಟರ್ಗಳು ಕೂಡ ತುಂಬ ಇದ್ದೇ ಇರ್ತವೆ, ತುಂಬ ಇವೆ. ಅದರಲ್ಲಿ ಎಥಿಕಲ್ ಬಿಸ್ನೆಸ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಆ ರೀತಿ ಬಂದಾಗ ಎಥಿಕಲ್ ಬಿಸ್ನೆಸ್ ಅಂದರೆ ಏನು? ಕೋಚಿಂಗ್ ಸೆಂಟರ್ಗಳಿಂದ ನಿಜವಾಗ್ಲೂ ಏನು ಸಿಗಬೇಕು ವಿದ್ಯಾರ್ಥಿಗಳಿಗೆ? ಹೆಸರಿಗಷ್ಟೇ ವಾಲ್ಯೂಮ್, ರಾಶಿ ಅಡ್ಮಿಷನ್ ಆ್ಯಂಡ್ ವಾಲ್ಯೂಮ್ ಅಷ್ಟು ಮಾತ್ರ ಮುಖ್ಯನಾ? ಅಥವಾ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಅಡ್ಮಿಷನ್ಸ್ ಇದ್ದರೂ ಕೂಡ ಹೈ ವ್ಯಾಲ್ಯೂ ತರಬೇತಿಯನ್ನು ಅವರಿಗೆ ಡೆಲಿವರ್ ಮಾಡೋದು ಮುಖ್ಯನಾ? ಇದೆಲ್ಲ ಚರ್ಚೆ ಆಗಬೇಕಾಗಿರೋ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋಕ್ಕೆ ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ಖ್ಯಾತ IAS ಅಥವಾ UPSC ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಆಗಿರುವಂತಹ ಲಿಗಸಿ IASನ ನಿರ್ದೇಶಕರು ಮತ್ತು ಚೀಫ್ ಮೆಂಟೋರ್ ಆಗಿರುವಂತಹ ಸಾಗರ್ ಗೌಡ ಅವರಿದ್ದಾರೆ. ಸ್ವಾಗತ. ಥ್ಯಾಂಕ್ ಯು. ನಾನು ಇಂಟ್ರಡಕ್ಷನ್ನಲ್ಲೇ ಹೇಳಿದ ಹಾಗೆ ನಾವಿವತ್ತು ಮಾತಾಡ್ತಿರೋದ್ರ ಮುಖ್ಯ ಉದ್ದೇಶ ಥೀಮ್ ಏನು ಅಂತ ನಿಮಗೆ ಗೊತ್ತಾಗಿರ್ಬೋದು. ಗೊತ್ತಾಯಿತು. ಸೊ ಈ ವಿಚಾರದಲ್ಲಿ ನೀವು ಹೇಗೆ ಡಿಫ್ರೆಂಟ್, ನಿಮ್ಮ ಬಗ್ಗೆ ಸ್ವಲ್ಪ ಫಸ್ಟಿಗೆ ಬ್ರೀಫ್ ಇಂಟ್ರಡಕ್ಷನ್ ಕೊಡ್ಬೋದಂದರೆ? ಸೊ ಐ ಆಮ್ ಒನ್ ಆಫ್ ದ ಡೈರೆಕ್ಟರ್ಸ್ ಇಲ್ಲಿ ಲೆಗಸಿ IAS ಅಕಾಡೆಮಿಯಲ್ಲಿ. ಸೊ ನಾವು ಈ ಸಂಸ್ಥೆ ಶುರು ಮಾಡಿದ್ದು ಒಂದು ಫಿಲಾಸಫಿಯಿಂದ. ಏನು ಫಿಲಾಸಫಿ ಅಂತಂದರೆ, ನಾವು ಯಾವಾಗ ತರಬೇತಿ ತಗೋತಿದ್ವಿ ಈ ಎಕ್ಸಾಮ್ಗೆ ಅಂತ ಮುಂಚೆ ಕೆಲವೊಂದು ಅಡಚಣೆಗಳಿತ್ತು ನಮಗೆ. ಏನು, ಒಂದು ಕ್ಲಾಸಲ್ಲಿ 200 ಜನ 300 ಜನ ಇರ್ತಿದ್ರು. ನಾನು ಓದಿದ ಹತ್ರ 350 ಜನ ಇದ್ದರು ಒಂದು ಕ್ಲಾಸ್ ರೂಮಲ್ಲಿ. ನಾನು ಯಾವತ್ತೂ ಒಂದು ಫ್ಯಾಕಲ್ಟಿನ ಹೋಗಿ ಕ್ವೆಶನ್ಸ್ ಕೇಳೋದಾಗಲಿ ಅವರಿಂದ ಕ್ಲಾರಿಫಿಕೇಷನ್ ತಗೊಳ್ಳೋದಾಗಲಿ ಸಾಧ್ಯನೇ ಆಗ್ತಿರ್ಲಿಲ್ಲ. ಈ ಕಾರಣಕ್ಕಾಗಿ ನಾವು ಸ್ಟಾರ್ಟ್ ಮಾಡಿದಾಗ ಏನು ಫಿಲಾಸಫಿ ಇಟ್ಕೊಂಡ್ವಿ ಅಂದರೆ, ಪ್ರತಿಯೊಂದು ಸ್ಟೂಡೆಂಟ್ಗೂ ಒಂದು ಫ್ಯಾಕಲ್ಟಿ ಟೀಚ್ ಮಾಡಿದ್ರೆ ಅವರು ಆ್ಯಕ್ಸಸ್ ಇರಬೇಕು. ಇದು ಫಸ್ಟು. ಅದಾದ ನಂತರ ಅವರಿಗೆ ಗೈಡೆನ್ಸ್ ಬೇಕಾಗತ್ತೆ. ಬಿಕಾಸ್ ಈ ಎಕ್ಸಾಮು ಬರೀ ಒಂದು 3 ತಿಂಗಳು ಓದಿ ಎಕ್ಸಾಮ್ ಬರೆಯೋದಕ್ಕಾಗಲ್ಲ. 1.5 ವರ್ಷ ಸತತವಾಗಿ ಪ್ರಯತ್ನ ಪಟ್ಟಾದ ಮೇಲೆ, ನಿಮ್ಮ ಪ್ರಿಪ್ರೇಷನ್ ಆದಮೇಲೆ ಎಕ್ಸಾಮ್ ಬರೆಯೋದಕ್ಕೆ ನೀವು ಅರ್ಹರಾಗ್ತೀರ. ಸೊ ಅರ್ಹತೆಗೆ 21 ವರ್ಷ ಮಾತ್ರ ಸಾಕಾಗಲ್ಲ. ಅರ್ಹತೆಗೆ ನಿಮಗೆ ಯು ಶುಡ್ ಬಿ ನೋಯಿಂಗ್ ಥಿಂಗ್ಸ್ ಆ್ಯಸ್ ವೆಲ್. ಸೊ ಈ ಕಾರಣಕ್ಕೆ ಈ ಫಿಲಾಸಫಿ ಇಟ್ಕೊಂಡು ಒಂದು ಬ್ಯಾಚ್ಗೆ 40 ಜನ ಅಂತ ಇನ್ನೊಂದು ಸರ್ವೀಸ್ ಅಂತ ಹೇಳಿದ್ರೆ, ಒಂದು ಕ್ಲಾಸಸ್, ಇನ್ನೊಂದು ಅವರಿಗೆ ಗೈಡೆನ್ಸ್ ಆರ್ ಮೆಂಟರ್ಶಿಪ್, ಅದರ ಜೊತೆಗೆ ಟೆಸ್ಟ್. ಇದೆಲ್ಲನೂ ಒಂದು ಸ್ಟ್ರಕ್ಚರ್ಡ್ ರೀತಿಯಲ್ಲಿ ನಡೀಬೇಕು ಅಂತ ಒಂದು ಫಿಲಾಸಫಿ ಇಟ್ಕೊಂಡು ಮಾಡ್ತಿದ್ದೀವಿ. ಓಕೆ. ಎಷ್ಟು ವರ್ಷ ಆಯಿತು ಶುರು ಮಾಡಿ ನೀವು? ಸೊ ಇದು ಇಟ್ಸ್ ಬೀನ್ 8 to 10 years ನಾವು.
ಓಕೆ. ಇನಿಷಿಯಲಿ ಇಟ್ ವಾಸ್ ವೆರಿ ಲಿಮಿಟೆಡ್, ತುಂಬ ಲಿಮಿಟೆಡ್ ಆಗಿತ್ತು. ಅಂದರೆ ಸೆಲೆಕ್ಟ್ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಬರ್ತಿದ್ರು, ನಾವೊಂದು ಸಂಸ್ಥೆ ಅಂತ ಮಾಡ್ಕೊಂಡಿರಲಿಲ್ಲ, ಅನ್ಸ್ಟ್ರಕ್ಚರ್ಡ್ ವೇಯಲ್ಲಿ ನಡೀತಿತ್ತು. ಅದಾದ ನಂತರ ಎಲ್ಲರೂ ಅವಾಗವಾಗ ಬಂದು ಪಾಠ ಮಾಡ್ತಿದ್ದಿದ್ದು. ಈಗೇನು ಮಾಡಿದ್ದೀವಿ, ಪ್ರಾಪರ್ ಸಂಸ್ಥೆ ಥರ ಮಾಡಿದ್ದೀವಿ, ಒಂದು ಸ್ಟ್ರಕ್ಚರ್ ಕೊಟ್ಟಿದ್ದೀವಿ ಅದಕ್ಕೆ. ಸೊ ನಮ್ಮಲ್ಲಿ ಒಂದು ಸ್ಟೂಡೆಂಟ್ ಬಂದರೆ ಅವರು ಸ್ಟಾರ್ಟ್ ಮಾಡಿದಾಗಿಂದ ಕೊನೆಯವರೆಗೂ, ಅಂದರೆ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಇದಾದ ನಂತರ ಈಗ ಕ್ಲಾಸಸ್ಸಿಗೆ ಬಂದು ಅವ್ರು ಮುಗೀತು ಅವ್ರ ಕೆಲಸ ಅಂತಲ್ಲ, ಕ್ಲಾಸ್ ಮುಗಿದಾದ್ಮೇಲೆ ಅವ್ರು ಹೋಗಿ ಕೂತು ಓದೋದಕ್ಕೂ ಸಹ ಒಂದು 2 ಸೆಂಟರ್ ಮಾಡಿದ್ದೀವಿ. ಒಂದು 250 ಜನದ ಕೆಪಾಸಿಟಿ ಇದೆ. ಸೊ ಸೆಪ್ರೇಟ್ ಕ್ಯೂಬಿಕಲ್ ಇರುತ್ತೆ, ಅಲ್ಲಿ ಕೂತು ಓದ್ಬೋದು, ಸ್ಟಡಿ ಸೆಂಟರ್ಸ್ ಅಂತ ಮಾಡಿದ್ದೀವಿ. ಓಕೆ. ಸೊ ಅದಕ್ಕೆ ಆಕ್ಸೆಸ್ ಕೊಡ್ತೀವಿ. ಸೊ ದರ್ ಇಸ್ ಅ ಬಯೋಮೆಟ್ರಿಕ್ ಆಕ್ಸೆಸ್. ಸೊ ಇಟ್ ಈಸ್ ಓಪನ್ ಮೋಸ್ಟ್ ಆಫ್ ದ ಟೈಮ್. ಅವ್ರು ಅಲ್ಲಿ ಕೂತು ಓದ್ಬೋದು. ಓಕೆ. ಜೊತೆಗೆ ಆ ಸರ್ಕಲ್ ಕೂಡ ಕ್ರಿಯೇಟ್ ಆಗುತ್ತೆ. ಹೌದು. ಈಗ ನಿಮ್ಮ ಲಿಗಸಿ ASಗೆ ಒಂದು ಸ್ಟೂಡೆಂಟ್ ಒಂದು ಸಲ ಜಾಯಿನ್ ಆದರೆ ಈ ರೆಗ್ಯುಲರ್ ಕ್ಲಾಸಸ್ ಪ್ಲಸ್ ಅದಾದಮೇಲೆ ನೀವು ಹೇಳಿದ ಟೆಸ್ಟ್ ಸೀರೀಸು, ಸ್ಟಡಿಗೆ ಅವ್ರಿಗೆ ಕೊಡುವಂಥ ಫೆಸಿಲಿಟೀಸ್ ಎಲ್ಲ ಸೇರಿಬಿಟ್ಟು ಟೋಟಲ್ 2 ಸೇರಿ ಎಷ್ಟು ಟೈಮ್ ನೀವು ಅವ್ರಿಗೆ ಕೊಡ್ತೀರಿ ಅಂತ? ಈಗ ನೋಡಿ, ಡ್ಯೂರೇಷನ್ ಏನು ಅಂತ? ಡ್ಯೂರೇಷನ್ನು ಇಟ್ ಡಿಪೆಂಡ್ಸ್. ಈಗ ನೋಡಿ, ನಾನು ಮುಂದಿನ ವರ್ಷ ಎಕ್ಸಾಮ್ ಬರೀತೀನಿ ಅಂದರೆ ನೀವೀಗ ಜನವರಿಯಲ್ಲಿ ಬಂದು ಜಾಯಿನ್ ಆಗ್ಬೋದು, ಮತ್ತೆ ನೀವು ಆಗಸ್ಟಲ್ಲೂ ಬಂದು ಜಾಯಿನ್ ಆಗ್ಬೋದು. ಮುಂದಿನ ವರ್ಷ ಮೇಯಲ್ಲಿ ಎಕ್ಸಾಮ್ ಇರುತ್ತೆ. ನೋಡಿ, ಪ್ರತಿ ವರ್ಷ ಎಕ್ಸಾಮ್ ನಡೆಯೋದು ಮೇಯಲ್ಲಿ ಪ್ರಿಲಿಮ್ಸ್ ನಡೆಯುತ್ತೆ, ಮತ್ತು ಆಗಸ್ಟಲ್ಲಿ ಮೇನ್ಸ್ ಎಕ್ಸಾಮ್ ನಡೆಯುತ್ತೆ. ಅದಾದಮೇಲೆ ಜನವರಿ, ಫೆಬ್ರವರಿ, ಮಾರ್ಚಲ್ಲಿ ಇಂಟರ್ವ್ಯೂಸ್ ಇರುತ್ತೆ. ಸೊ ನಾನು ಮುಂದಿನ ವರ್ಷ ಎಕ್ಸಾಮ್ ಬರೀಬೇಕು ಅಂದರೆ ನಾನು ಈ ವರ್ಷ ಜನವರಿದಿಂದ ಶುರು ಮಾಡ್ಬೋದು, ಇಲ್ಲ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಆಗಸ್ಟ್ವರೆಗೂ ಒಂದು ಟೈಮ್ ಇರುತ್ತೆ. ಓಕೆ. ಸೊ ಅಟ್ಲೀಸ್ಟ್ ಒಂದು 9 to 10 months ಬಿಫೋರ್ ದ ಎಕ್ಸಾಮ್ ನೀವು ಶುರು ಮಾಡಬೇಕಾಗತ್ತೆ, ಮಿನಿಮಮ್ ಅದು. ಓಕೆ. ಯಾರು ಜನವರಿಯಲ್ಲಿ ಶುರು ಮಾಡ್ತಾರೆ ಅವರಿಗೆ ಚಾನ್ಸಸ್ ಜಾಸ್ತಿ, ಯಾರು ಆಗಸ್ಟಲ್ಲಿ ಶುರು ಮಾಡ್ತಾರೆ ಅವ್ರಿಗೆ ಟೈಮ್ ಕಡಿಮೆ ಇರೋದ್ರಿಂದ ಚಾನ್ಸು ಕಡಿಮೆ ಇರುತ್ತೆ. ಸೊ ನಾವು ಕೋರ್ಸ್ ಯಾವತ್ತೂ ಅಷ್ಟೇ, ನಾವು ಕೊಡೋ ಕೋರ್ಸು ಮುಂದಿನ ವರ್ಷಕ್ಕೆ ನಿಮ್ಮ ಅಟೆಂಪ್ಟ್ಗೆ ಎಷ್ಟು ತಿಂಗಳು ಅಂತ ಇಲ್ಲ. ಓಕೆ. ಸೊ ಕಂಪ್ಲೀಟ್ ನಿಮ್ಮ ಪ್ರೋಸೆಸ್ ಮುಗಿಬೇಕು. ಓಕೆ. ಒಂದು ಪ್ರಿಲಿಮ್ಸ್, ಒಂದು ಮೇನ್ಸ್, ಇಂಟರ್ವ್ಯೂ, ಅಲ್ಲಿವರೆಗೂ ಕೋಚಿಂಗ್ ನಡೆಯುತ್ತೆ. ಅದಾದಮೇಲೆ ಟೆಸ್ಟ್ಸ್ ಇರುತ್ತಾ? ಟೆಸ್ಟ್ ಇರುತ್ತೆ. ಸೊ ಫಸ್ಟ್ ಕ್ಲಾಸಸ್ ಇರುತ್ತೆ, ಕ್ಲಾಸಸ್ ಜೊತೆಗೆ ಟೆಸ್ಟ್ ಇರುತ್ತೆ. ಅದಾದಮೇಲೆ ಸೆಪ್ರೇಟಾಗಿ ಟೆಸ್ಟ್ ಸೀರೀಸ್ ಅಂತ ಮಾಡ್ತೀವಿ. 2 ಲೆವೆಲಲ್ಲಿ ಟೆಸ್ಟ್ ಸೀರೀಸ್ ಮಾಡ್ತಿದ್ದೀವಿ. ಈಗ ನಿಮ್ಮ ಸಿಲೆಬಸ್ ಮುಗಿಯೋವರೆಗೂ ವಾರಕ್ಕೆ ಒಂದು ಟೆಸ್ಟ್ ಲೆಕ್ಕ, ಭಾನುವಾರ ಟೆಸ್ಟು. ನಿಮ್ಮ ಸಿಲೆಬಸ್ ಮುಗಿದಾದ್ಮೇಲೆ, ಕ್ಲಾಸಸ್ ಮುಗಿದಾದ ನಂತರ ಡೈಲಿ ಟೆಸ್ಟ್ ಇರುತ್ತೆ. ಓಕೆ. ಡೈಲಿ ಟೆಸ್ಟ್ ಅಂದರೆ ಇದನ್ನು ಯಾವ ರೀತಿ ಮಾಡಿದ್ದೀವಿ ಅಂದರೆ, ಸೋಮವಾರ ನಿಮಗೇನು ಟೆಸ್ಟ್ ಇರೋದಿಲ್ಲ, ಟ್ಯೂಸ್ಡೇ, ವೆಡ್ನಸ್ಡೇ, ಥರ್ಸ್ಡೇ, ಫ್ರೈಡೇ 4 ದಿನ ಟೆಸ್ಟ್ ಇರುತ್ತೆ, ಸಣ್ಣ ಟೆಸ್ಟ್ ಇರುತ್ತೆ. ಸೊ ಅದಕ್ಕೆ ಟಾರ್ಗೆಟ್ ಕೊಡ್ತೀವಿ. ಟೆಸ್ಟ್ ಮುಗಿದಿದ ತಕ್ಷಣ ಒಂದು ಬ್ರೀಫಿಂಗ್ ಮಾಡ್ತೀವಿ. ಸೊ ಆ ಸಬ್ಜೆಕ್ಟ್ ಫ್ಯಾಕಲ್ಟಿ ಬಂದು ಬ್ರೀಫಿಂಗ್ ಮಾಡ್ತಾರೆ ನಿಮಗೆ, ಈ ಸಬ್ಜೆಕ್ಟು ನಾಳೆಗೆ ಈ ಚಾಪ್ಟರ್ ಓದ್ಕೊಬನ್ನಿ ಅಂತ. ನೆಕ್ಸ್ಟ್ ದಿನ ಟೆಸ್ಟ್ ಮಾಡ್ತೀವಿ. ಸೊ ಈ ಥರ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಆದಮೇಲೆ ಶನಿವಾರ ಟೈಮ್ ಕೊಡ್ತೀವಿ ಮತ್ತೆ. ಇಡೀ ವಾರದ್ದು ಮತ್ತೆ ಓದ್ಕೊಳ್ಳಿ ಅಂತ. ಭಾನುವಾರ ಒಂದು ದೊಡ್ಡ ಟೆಸ್ಟ್ ಇರುತ್ತೆ. ಓಕೆ. ಸೊ ಇದು ಬಂದು ಸಿಲೆಬಸ್ ಮುಗಿದಾದ್ಮೇಲೆ ಮಾಡೋ ಕೆಲಸ ಇದು. ಓಕೆ. ಈ ಫ್ಯಾಕಲ್ಟಿ ಅಂತ ಬಂದಾಗ ನನಗೆ ಕೇಳಬೇಕು ಅಂತ ಅನ್ನಿಸ್ತು. ಈಗ ಎಷ್ಟೋ ಕಡೆ ಚಾಲೆಂಜ್ ಏನು ಅಂತ ಹೇಳಿದ್ರೆ, ಎಲ್ಲರೂ ಸ್ಕೇಲ್ ಅಪ್ ಮಾಡೋಕ್ಕೆ ಬಯಸ್ತಾರೆ, ಬೇಗ ಎಲ್ಲ ಕಡೆ ಬ್ರಾಂಚಸ್ ಮಾಡೋಕ್ಕೆ ಬಯಸ್ತಾರೆ, ಎಲ್ಲ ಕಡೆ ವಿಸಿಟಿಂಗ್ ಫ್ಯಾಕಲ್ಟಿ ಇರ್ತಾರೆ, ಬಂದು ಹೋಗೋರು ಇರ್ತಾರೆ. ಸೊ ನೀವು ಹೇಗೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿನ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಈಗ ಅದರಿಂದ ಎಷ್ಟೋ ಸಲ ಸ್ಟೂಡೆಂಟ್ಸಿಗೆ ಏನಾಗುತ್ತೆ, ಹೆಸರಿಗಷ್ಟೇ ಕ್ಲಾಸಸ್ ಆಗ್ತಾ ಇರುತ್ತೆ. ಅವರು ಕೂಡ ಬೆಳಿಗ್ಗೆ ಇಲ್ಲಿ ಪಾಠ ಮಾಡ್ತಿರ್ತಾರೆ, ಮಧ್ಯಾಹ್ನ ಅಲ್ಲಿ ಪಾಠ ಮಾಡ್ತಿರ್ತಾರೆ, ಸಂಜೆ ಇನ್ನೊಂದು ಕಡೆ ಪಾಠ ಮಾಡ್ತಿರ್ತಾರೆ. ಅವ್ರಿಗೂ ಕೂಡ ಅಷ್ಟೊಂದು ಒಂಥರ ರೋಬೋಟಿಕ್ ಆಗುತ್ತೆ, ಮೆಕ್ಯಾನಿಕಲ್ ಆಗಿರುತ್ತೆ ಫ್ಯಾಕಲ್ಟಿಗೂ ಕೂಡ. ಒಂದು ಕ್ವಾಲಿಟಿ ಮತ್ತು ಆ ಫ್ಯಾಕಲ್ಟಿಯ ಅಟೆನ್ಷನ್, ಸೊ ಎರಡು ತುಂಬ ಇಂಪಾರ್ಟೆಂಟ್ ಅಲ್ವಾ? ಈಗ UPSC ಕೋಚಿಂಗ್ ಅಂತೆಲ್ಲ ಬಂದಾಗ ನಿಮ್ಮಲ್ಲಿ ಹೇಗೆ ಅದು ಮ್ಯಾನೇಜ್ ಆಗ್ತಾ ಇದೆ ಅಂತ ಹೇಳಿ, ನಿಮಗೆ ಫುಲ್ ಟೈಮ್ ಫ್ಯಾಕಲ್ಟಿ ಇದ್ದಾರಾ ಅಥವಾ ನಿಮ್ಮಲ್ಲೂ ಕೂಡ ಅದೇ ಥರ ವಿಸಿಟಿಂಗಾ ಹೇಗೆ ಅಂತ? ಸೊ ನೀವು ಫಸ್ಟಲ್ಲಿ ನನ್ನ ಒಂದು ಕೇಳಿದ್ರಲ್ವ ಹೇಗೆ ಡಿಫ್ರೆಂಟ್ ಅಂತ. ಸೊ ನಾನೀಗ ಈ ಪಾಯಿಂಟ್ ಆ್ಯಡ್ ಮಾಡಬೇಕಾಗತ್ತೆ ಅದಕ್ಕೆ. ನಾನು ತುಂಬ ಕಡೆ ಟೀಚ್ ಮಾಡಿದಾಗ ಇದೊಂದು ಪ್ರಾಬ್ಲಮ್ ನಾನು ಕಂಟಿನ್ಯೂಸ್ಲಿ ಫೇಸ್ ಮಾಡ್ತಿದ್ದೆ. ಸ್ಟೂಡೆಂಟ್ಸ್ ಬರ್ತಿದ್ರು, ಕೇಳ್ತಿದ್ರು, ಸರ್ ಯಾವಾಗ ಅವೈಲಬಲ್ ಇರ್ತೀರಾ, ಯಾವಾಗ ಅವೈಲಬಲ್. ಸೊ ಅಲ್ಲಿ ಟೀಚ್ ಮಾಡಿ ಮತ್ತೊಂದು ಕಡೆ ಹೋಗೋಷ್ಟೊತ್ತಿಗೆ ಅವರು ಅದನ್ನೇ ಕೇಳ್ತಿದ್ರು. ಸೊ ಆ ಪ್ರಾಬ್ಲಮ್ ಇಲ್ಲಿ ಮತ್ತೆ ರಿಪೀಟ್ ಆಗಬಾರ್ದು ಅಂತ ಹೇಳಿ, ಎಷ್ಟು ಜನ ಫ್ಯಾಕಲ್ಟಿ ಇದ್ದಾರೆ ನಮ್ಮಲ್ಲಿ, ಅಷ್ಟು ಜನ ಫ್ಯಾಕಲ್ಟಿ ಇನ್ ಹೌಸ್ ಇದ್ದಾರೆ. ಓಕೆ. ನೀವು ಲೆಕ್ಕ ಮಾಡಿದ್ರೆ ಫುಲ್ ಟೈಮ್. ಸೊ ಬೇರೆ ಸ್ಟೇಟ್ಸಿಂದ ಬಂದಿರೋರೆ ಸುಮಾರು ಜನ ಇದ್ದಾರೆ, ಅವರೆಲ್ಲರಿಗೂ ಇಲ್ಲಿ ಪರ್ಮನೆಂಟ್ ಎಂಪ್ಲಾಯ್ಮೆಂಟ್ ಇದೆ. ಸೊ ಅವ್ರು ಇಲ್ಲೇ ಇರ್ತಾರೆ. ಆ್ಯಂಡ್ ಎಲ್ಲರದು ಮಿನಿಮಮ್ ಕ್ರೈಟೀರಿಯನ್ ಒಂದು ಸೆಟ್ ಮಾಡಿದ್ದೀವಿ.
UPSC ಇಂಟರ್ವ್ಯೂ ಮಿನಿಮಮ್ ಅವ್ರದ್ದು ಹೋಗಿರಲೇಬೇಕು UPSC ಇಂಟರ್ವ್ಯೂಗೆ. ಸೊ ಈಗ ನಾನು ಟೀಚ್ ಮಾಡ್ತೀನಿ, ನಮ್ಮದು ಅದೇ ಕೇಸು. ಸೊ ನೀವು ಕೇಳಿದ್ರಲ್ವಾ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ. ಹೇಗೆ ಮ್ಯಾನೇಜ್ ಮಾಡೋಕ್ಕಾಗ್ತಿದೆ ಅಂದರೆ, ನಾವು ಯಾರು ಡೈರೆಕ್ಟರ್ಸ್ ಇದ್ದೀವಿ, ಚೀಫ್ ಮೆಂಟರ್ಸ್ ಇದ್ದೀವಿ, ನಾವು ಸಹ ಕ್ಲಾಸಸ್ ತೊಗೋತೀವಿ. ಓಕೆ. ನಾವು ಕೆಲವೊಂದು ಸಬ್ಜೆಕ್ಟ್ಸ್ನ ಹ್ಯಾಂಡಲ್ ಮಾಡ್ತೀವಿ. ನಾನು ಎಥಿಕ್ಸ್ ಅಂತ ಒಂದು ಸಬ್ಜೆಕ್ಟ್ ಇದೆ, ಅದನ್ನು ನಾನು ಹ್ಯಾಂಡಲ್ ಮಾಡ್ತೀನಿ. ಸೈಕಾಲಜಿ ಆಪ್ಷನಲ್ ಇದೆ, ನಾನು ಅದನ್ನು ಹ್ಯಾಂಡಲ್ ಮಾಡ್ತೀನಿ. ಸೊ ಯಾವಾಗ ನಾವು ಸಹ ಅದರಲ್ಲಿ ತೊಡಗಿಸ್ಕೋತೀವಿ, ಇಟ್ ಬಿಕಮ್ಸ್ ಈಸಿಯರ್. ಒಂದು ಇನ್ನೊಂದು ಕ್ವಾಲಿಟಿ ಕಂಟ್ರೋಲ್ ಮಾಡ್ಬೋದು. ಕ್ವಾಲಿಟಿ ಕಂಟ್ರೋಲ್ ಮಾಡ್ಬೋದು. ಇನ್ಪುಟ್ ಸಿಕ್ಬಿಡತ್ತೆ ಸ್ಟೂಡೆಂಟ್ಸ್ ಕಡೆಯಿಂದ. ಎಲ್ಲಾದರೂ ಏನಾದರೂ ತೊಂದರೆ ಆಗ್ತಿದೆ ಅಂದರೆ ಇನ್ಪುಟ್ ಸಿಕ್ಬಿಡುತ್ತೆ, ನಿಮಗೆ ಗೊತ್ತಾಗ್ಬಿಡತ್ತೆ. ಅದಾದಮೇಲೆ ಇನ್ನೊಂದು ಬಂದು ನಂಬರ್ ಆಫ್ ಸ್ಟೂಡೆಂಟ್ಸ್ ಪರ್ ಫ್ಯಾಕಲ್ಟಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಮೆಟ್ರಿಕ್. ಹೌದು. ಸೊ ಈಗ ಸ್ಕೂಲ್ಸಲ್ಲೂ ಅಷ್ಟೇ ಇದು ತುಂಬ ಇಂಪಾರ್ಟೆಂಟ್ ಮೆಟ್ರಿಕ್. ನೀವು ಒಂದು ಸ್ಕೂಲ್ಗೆ ಒಂದು ಮಗುನ ಸೇರಿಸ್ತೀವಿ ಅಂತಂದರೆ ಇದು ನೋಡ್ತೀವಿ ಏನಂತ, ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಒಂದು ಕ್ಲಾಸಲ್ಲಿ ಅಂತ, ಎಷ್ಟು ಜನ ಟೀಚರ್ಸ್ ಇದ್ದಾರೆ ಅಂತ. ಇಲ್ಲಿ ಸ್ಟೂಡೆಂಟ್ ಮತ್ತು ಫ್ಯಾಕಲ್ಟಿ ರೇಷಿಯೋ ತೊಗೊಂಡ್ರೆ ಒಂದು ಫ್ಯಾಕಲ್ಟಿಗೆ ಯು ವಿಲ್ ನಾಟ್ ಫೈಂಡ್ ಮೋರ್ ದ್ಯಾನ್ 25 to 30 ಸ್ಟೂಡೆಂಟ್ಸ್ ಇನ್ ಅ ಇಯರ್. ಓಕೆ. ಸೊ ಒಂದು ಫ್ಯಾಕಲ್ಟಿಗೆ ಇಡೀ ವರ್ಷ ಮ್ಯಾನೇಜ್ ಮಾಡೋದಕ್ಕೆ ಒಂದು 25 to 30 ಜನ ಸ್ಟೂಡೆಂಟ್ಸ್ ಇರ್ಬೋದು. ಸೊ ನಿಮಗೆ ಗೊತ್ತಿರುತ್ತೆ, ಈಗ 25-30 ಜನ ಅಡ್ಮಿಷನ್ ತೊಗೊಂಡಿದ್ದಾರೆ ಅಂತಂದರೆ ಒಂದು ಪರ್ ಫ್ಯಾಕಲ್ಟಿ, ಎಲ್ಲರಿಗೂ ಅಷ್ಟೇ ಇಂಟ್ರೆಸ್ಟ್ ಇರೋದಿಲ್ಲ ಅಲ್ವಾ. ಒಂದು 15 ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ, ತುಂಬ ಇಂಟ್ರೆಸ್ಟ್ ಇರುತ್ತೆ. ಇನ್ನು 15 ಜನ ಪ್ರಾಬಬ್ಲಿ ಇನ್ನೊಂದು ವರ್ಷಕ್ಕೆ ಪ್ಲ್ಯಾನ್ ಮಾಡಿರ್ತಾರೆ. ಸೊ ಎಫೆಕ್ಟಿವ್ ಆಗಿ ನೋಡಿದ್ರೆ ಒಂದು 15 ಜನ ಮ್ಯಾನೇಜ್ ಮಾಡಬೇಕಾಗತ್ತೆ ಒಂದು ಫ್ಯಾಕಲ್ಟಿ ರೆಗ್ಯುಲರ್ ಬೇಸಿಸಲ್ಲಿ. ಆ್ಯಂಡ್ ಇಟ್ ಈಸ್ ಈಸಿಲಿ ಮ್ಯಾನೇಜಬಲ್. ಓಕೆ. ನೆಕ್ಸ್ಟ್ ಪಾಯಿಂಟ್ ಏನು ಮಾತಾಡಬೇಕು ಅಂತ ಹೇಳಿದ್ರೆ, ನಾವು ಈಗ ಮುಖ್ಯವಾಗಿ ಅಡ್ರೆಸ್ ಮಾಡಬೇಕಾಗಿರೋದು ಜಾಸ್ತಿ ಡಿಬೇಟ್ ಆಗದೇ ಇರೋ ವಿಚಾರಗಳು. ಈ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಬಗ್ಗೆ ಮಾತಾಡಬೇಕು ಅಂದರೆ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಮತ್ತು Tier 2, Tier 3 ಸಿಟೀಸಿಂದ ಬಂದಿರೋರಿಗೆ, ಅಲ್ಲಿ ಮನೆಯಲ್ಲಿ ಈ ಥರ ಗೌರ್ಮೆಂಟ್ ಜಾಬ್ನ ಹಿಸ್ಟ್ರಿ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಅದ್ರ ಬಗ್ಗೆ ಒಂಥರ ಬೇರೆದೇ ಏಲಿಯನ್ ಟೆರಿಟರಿಗೆ ಬಂದಂಗೆ ಫೀಲ್ ಆಗುತ್ತೆ ಅವರಿಗೆ. ಎಷ್ಟೋ ಸಲ ಅವರು ಗೂಗಲ್ ಸರ್ಚ್ ಮಾಡಿ ನೋಡಿರ್ತಾರೆ ಏನೇನು ರಿಕ್ವೈರ್ಮೆಂಟ್ ಇದೆ, ಡಿಗ್ರಿ ಆಗಿದ್ರೆ ಸಾಕು, ಈ ಥರ ಎಕ್ಸಾಮ್ ಇರುತ್ತೆ. ಬಂದು ನೋಡಿದಾಗ ಇದು ಬೇರೆದೇ ಬಾಲ್ ಗೇಮ್ ಅಂತ ಆಮೇಲೆ ಗೊತ್ತಾಗುತ್ತೆ. ಸೊ ಯಾಕೆ ಆ ಥರ ಆಗ್ತಾ ಇದೆ, ಆ ಒಂದು ನಾಲೆಜ್ ಗ್ಯಾಪ್ ಯಾಕಿದೆ ಅಂಥೇಳಿ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತೆ. ನಾಲೆಜ್, ನಾನು ಸಬ್ಜೆಕ್ಟ್ ನಾಲೆಜ್ ಬಗ್ಗೆ ಮಾತಾಡ್ತಿಲ್ಲ, ಎಕ್ಸಾಮ್ ಪ್ರಿಪರೇಷನ್ ಈಸ್ ಸಪ್ರೇಟ್ ನಾಲೆಜ್ ಅಲ್ವಾ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕಷ್ಟು ಗ್ಯಾಪ್ ಇದೆ ಅಂತ. ಇಷ್ಟು ಗ್ಯಾಪ್ ಯಾಕಿದೆ ಅಂತಂದರೆ, ಒಂದು ಸ್ಕೂಲ್ಸು ಕಾಲೇಜಸಲ್ಲಿ ಇದ್ರ ಬಗ್ಗೆ ಏನೂ ಡಿಸ್ಕಷನ್ ನಡೆಯೋದಿಲ್ಲ ಒಂದು. ಇನ್ನೊಂದು ಪ್ರಾಬ್ಲಮ್ ಎಲ್ಲಿ ಬರುತ್ತೆ, ಸರ್ಚ್ ಮಾಡಿದ ತಕ್ಷಣ ಏನಾದರೂ ಪಾಪಪ್ ಆಗ್ತಿದೆ ಅಂದರೆ ಅಲ್ವಾ, ನಾನು ಗೌರ್ಮೆಂಟ್ ಎಕ್ಸಾಮ್ಗೆ ತಯಾರಿ ಆಗಬೇಕು, ಯಾವುದೋ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಹೆಸರು ಬಂತು, ಹೌದು, ತಕ್ಷಣ ನೀವು ಹೋಗಬೇಕಾಗಿಲ್ಲ ಅಲ್ಲಿಗೆ. ನೀವು ಯಾವತ್ತೂ ಅಷ್ಟೇ, ನೀವು ಏನಾದರೂ ಒಂದು ತಯಾರಿ ಮಾಡಬೇಕು ಅಂತಂದರೆ ಫಸ್ಟು ಯಾವುದಾದ್ರೂ ಇನ್ಸ್ಟಿಟ್ಯೂಟ್ಗೆ ಹೋಗಿ ಅಲ್ಲಿ ನೋಡಿ ಮಾತಾಡಿ ನಂತರ ತಯಾರಿ ಶುರು ಮಾಡಬೇಕು. ಹೌದು. ಯಾವಾಗವರೆಗೂ ನಾವು ಇದನ್ನು ಮಾಡೋದಿಲ್ಲ, ತಪ್ಪುಗಳು ಮಾಡ್ತಾನೆ ಇರ್ತೀವಿ. ಸೊ Tier 2, Tier 3 ಏನಾಗುತ್ತೆ, ಫಸ್ಟು ಎಕ್ಸ್ಪೋಜರೇ ಇರೋದಿಲ್ಲ ಅವರಿಗೆ. ಗೌರ್ಮೆಂಟ್ ಕೆಲಸ ಬೇಕಷ್ಟೇ, ಕೆಲಸ ಒಂದು ಸಿಕ್ಕಿದ್ರೆ ಸಾಕು ಅಂತ. ಬಟ್ ಅದು ತಗೊಳ್ಳೋದು ಹೇಗೆ ಅಂತ ಗೊತ್ತಿರಲ್ಲ. ಐ ವಿಲ್ ಟೆಲ್ ಯು ಮೇಯ್ನ್ ಪ್ರಾಬ್ಲಮ್ ಎಲ್ಲಿರುತ್ತೆ ಗೊತ್ತಾ. ನಾನು ಈಗ ಒಂದು ಸಣ್ಣ ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಅಂದರೆ ನಾನು ಆ ಸಣ್ಣ ಎಕ್ಸಾಮಿಗೆ ಮಾತ್ರ ಓದ್ತಿರ್ತೀನಿ. ಸಣ್ಣ ಎಕ್ಸಾಮಲ್ಲಿ ಕ್ವೆಶನ್ಸ್ ಯಾವ ಥರ ಇರುತ್ತೆ ಅಂದರೆ, ಟು ದ ಪಾಯಿಂಟ್ ಕ್ವೆಶನ್ಸ್ ಇರುತ್ತೆ, ಫ್ಯಾಕ್ಚುಯಲ್ ಕ್ವೆಶನ್. ಬುಕ್ಕಿಂದ ಒಂದು ಲೈನ್ ಇರುತ್ತೆ, ಆ ಲೈನ್ ಮೇಲೇ ಕ್ವೆಶನ್ ಇರುತ್ತೆ. ನಾನು ಯಾವಾಗ ಆ ರೀತಿ ಓದ್ತೀನಿ, ಪ್ರತಿಯೊಂದೂ ಅದೇ ರೀತಿ ಓದ್ತೀನಿ, ನೆನ್ಪಿಟ್ಕೊಳ್ಳೋದು ತುಂಬ ಕಷ್ಟ. ಅದೇ ನಾನು ಒಂದು ಫೌಂಡೇಶನ್ ಹಾಕ್ಕೊಂಡು ಓದಿದ್ರೆ ಮೇಲೆ ಇರೋದೆಲ್ಲ ಒಂಥರ ಟಾಪಿಂಗ್ ಇದ್ದಂಗೆ, ಸೊ ಒಗ್ಗರಣೆ ಇದ್ದಂಗೆ ಇದು. ಇದನ್ನು ಓದೋದು ಈಸಿ, ಇದು ನೆನ್ಪಿಟ್ಕೊಳ್ಳೋದು ಈಸಿ ಆಗುತ್ತೆ. ಯಾವಾಗ ಸಾಂಬಾರು ರೆಡಿ ಆದಮೇಲೆ ಒಗ್ಗರಣೆ ಈಸಿ. ಫಸ್ಟೇ ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ಸಾಂಬಾರು ಮಾಡ್ತೀನಿ ಅಂದರೆ ಸ್ವಲ್ಪ ಕಷ್ಟ ಅಲ್ವಾ. ಸೊ ಅದಕ್ಕೇ ಯಾವತ್ತಾದರೂ ನೀವು ಒಂದು ಸಣ್ಣ ಎಕ್ಸಾಮ್ ಯಾವುದಾದ್ರೂ ನೀವು ಯೋಚನೆ ಮಾಡಿದ್ರೆ ಅದರ ಮೇಲಿನ ಎಕ್ಸಾಮ್ಗೆ ತಯಾರಿ ಮಾಡಬೇಕಾಗತ್ತೆ. ತಯಾರಿ ನೀವು ಮೇಲಿನ ಎಕ್ಸಾಮಿಗೆ ಮಾಡಿದ್ರೆ ಕೆಳಗಡೆ ಇರೋ ಎಕ್ಸಾಮ್ಸ್ ಎಲ್ಲ ತುಂಬ ಈಸಿ ಆಗುತ್ತೆ. ಈಗ ನಮ್ಮ ಸ್ಟೂಡೆಂಟ್ಸ್ ಎಷ್ಟು ಜನ ಬರ್ತಾರೆ, ನಾನು ಇದನ್ನು ಹೇಳೋದಕ್ಕಾಗಲ್ಲ ಎಲ್ಲರೂ IAS ಆಗ್ತಾರೆ ಅಂತ ನಾನು ನಿಜ ಹೇಳೋದಿಲ್ಲ. ಆದರೆ ಎಷ್ಟು ಜನ IAS ಆಗೋದಿಲ್ಲ, ಬಟ್ ಆನೆಸ್ಟ್ ಎಫರ್ಟ್ಸ್ ಹಾಕಿರ್ತಾರೆ. ಒಂದು 60% ಎಫರ್ಟ್ ಹಾಕಿರ್ತಾರೆ ಅಂದ್ಕೊಳ್ಳಿ. ಯಾರ್ಯಾರು 60% ಮೇಲೆ ಎಫರ್ಟ್ ಹಾಕಿರ್ತಾರಲ್ವ, ಅವರೆಲ್ಲರೂ ದೇ ವಿಲ್ ಬಿ ಏಬಲ್ ಟು ಗೆಟ್ ಇನ್ ಟು ಒನ್ ಆರ್ ದ ಅದರ್ ಸರ್ವಿಸ್. ಒನ್ ಆರ್ ದ ಅದರ್ ಗೌರ್ಮೆಂಟ್ ಎಕ್ಸಾಮ್ ಸುಮ್ಮನೆ ಕೇಕ್ ವಾಕ್ ಆಗುತ್ತೆ ಅವ್ರಿಗೆ. ಓಕೆ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಅಂತ ನೀವು ಕೇಳಿದ್ರೆ
ಈ ಎಕ್ಸಾಮ್ಗೆ ಒಂದು ಡ್ರಾಬ್ಯಾಕ್ ಇದೆ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ. ಬಟ್ ಅವ್ರೇನಾದರೂ ಆನ್ ಅ ರೆಗ್ಯುಲರ್ ಬೇಸಿಸ್ ಒಂದು ಇಂಗ್ಲೀಷ್ ನ್ಯೂಸ್ ಪೇಪರ್ ಓದ್ತಾ ಬಂದರೆ ಕ್ಲಿಯರ್ ಮಾಡೋದು ಸ್ವಲ್ಪ ಈಸಿ ಆಗುತ್ತೆ. ಓಕೆ. ನಿಮ್ಮ ಈಗ ಲಿಗಸಿ IAS ವಿಚಾರಕ್ಕೆ ಬಂದರೆ, ನಿಮ್ಮ ಅಡ್ಮಿಷನ್ಸ್ ವಿಚಾರಕ್ಕೆ ಬಂದರೆ, ಇದನ್ನು ಜಾಸ್ತಿ ಶೇರ್ ಗೊತ್ತಿಲ್ಲ ಕೇಳ್ಬೋದಾ ಇಲ್ವೋ ಅಂಥೇಳಿ ಜಸ್ಟ್ ವಾಂಟ್ ಟು ಆಸ್ಕ್, ಎಷ್ಟು ರಿಕ್ರೂಟ್ಮೆಂಟ್ ನಿಮಗೆ ನೀವು ಮಾಡೋ ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸಿಂದ ಆಗುತ್ತೆ, ಎಷ್ಟು ರಿಕ್ರೂಟ್ಮೆಂಟ್ ನಿಮಗೆ ವರ್ಡ್ ಆಫ್ ಮೌತಿಂದ ನಿಮ್ಮ ಹತ್ರ ಆಲ್ರೆಡಿ ಟ್ರೈನಿಂಗ್ ತೊಗೊಂಡು ಹೋದವರು ಅವರು ಬೇರೆಯವರಿಗೆ ಹೇಳಿ ಅಲ್ಲಿಂದ ರಿಕ್ರೂಟ್ಮೆಂಟ್ ಬರುತ್ತಲ್ಲ, ಅದು ನಿಮ್ಮ ಸ್ಟ್ರೆಂತ್ ಹೇಳುತ್ತೆ ಆ್ಯಕ್ಚುಲಿ ನಿಮ್ಮ ಪರ್ಸೆಂಟೇಜ್ ಎಲ್ಲಿ ಜಾಸ್ತಿ ಇದೆ ಅಂತ. ಸೊ ದಿಸ್ ಇಸ್ ಸಮಥಿಂಗ್ ಫ್ಯಾಸಿನೇಟಿಂಗ್ ಫಾರ್ ಮೀ ಆಲ್ಸೋ. ನನಗೂ ಒಂಥರ ಫ್ಯಾಸಿನೇಟಿಂಗ್ ಅನಿಸುತ್ತೆ. ಯಾಕಂದರೆ ಮುಂಚೆ ನನ್ನನ್ನು ನಾನು ತೊಡಗಿಸ್ಕೋತಿರ್ಲಿಲ್ಲ, ಏನು ಅಡ್ಮಿಷನ್ ಅಂತ ಈ ವಿಷಯದಲ್ಲಿ ನಾನು ತೊಡಗಿಸ್ಕೋತಿರ್ಲಿಲ್ಲ. ಈಗೇನಾಗಿದೆ, 40 ಜನ ಸ್ಟೂಡೆಂಟ್ಸ್ನ ಒಂದು ಬ್ಯಾಚ್ಗೆ ನಾವು ತೊಗೋಬೇಕಾದ್ರೆ ಅಟ್ಲೀಸ್ಟ್ ಒಂದು 20 ಜನನ ನಾನು ಮೀಟ್ ಮಾಡ್ತೀನಿ. ಸೊ ನಾನು ಅವೈಲಬಲ್ ಇರ್ತೀನಿ ಈಗ. ಸೊ ಮುಂಚೆ ಥರ ಹೆಚ್ಚಿಗೆ ಕ್ಲಾಸಸ್ ನಾನು ತೊಗೋತಿಲ್ಲ. ಸೊ ಏನಾಗಿದೆ, ಮುಂಚೆ ಎಕನಾಮಿಕ್ಸ್ ಸಹ ಹ್ಯಾಂಡಲ್ ಮಾಡ್ತಿದ್ದೆ, ಈಗ ಹ್ಯಾಂಡಲ್ ಮಾಡ್ತಿಲ್ಲ. ಸೊ ಸ್ವಲ್ಪ ಫ್ರೀ ಇರ್ತೀನಿ. ಆ ಕಾರಣಕ್ಕೆ ಸುಮಾರು ಜನ ಮೀಟ್ ಮಾಡಬೇಕಾದ್ರೆ ಒಂದು 20 ಜನದಲ್ಲಿ ಮಿನಿಮಮ್ ಒಂದು 8ರಿಂದ 10 ಜನ ಏನು ಹೇಳ್ತಾರೆ ಅಂದರೆ, ಸರ್ ನಾನು ರೆಫರೆನ್ಸಿಂದ ಬಂದಿದ್ದೀನಿ ಅಂತ. ಓಕೆ. ರೆಫರೆನ್ಸ್ ಯಾರ್ದು? ರೆಫರೆನ್ಸು ಸುಮಾರು ಸಲ ನನಗೆ ಗೊತ್ತೇ ಇರೋದಿಲ್ಲ. ಇಲ್ಲ ಸ್ಟೂಡೆಂಟ್ಸ್ ಇರ್ತಾರೆ, ಇಲ್ಲ ಯಾರೋ ಆಫೀಸರ್ಸ್ ಇರ್ತಾರೆ, ಅವ್ರು ರೆಫರ್ ಮಾಡಿ ಕಳಿಸಿರ್ತಾರೆ. ಓಕೆ. ಸೊ ಇಟ್ ಈಸ್ ಸೇಫ್ ಟು ಸೇ ಪ್ರೆಸೆಂಟ್ಲಿ ಒಂದು 35 to 40% ಇಸ್ ವರ್ಡ್ ಆಫ್ ಮೌತ್. ಓಕೆ. ಅದರ್ ಸ್ಟಫ್ ಇಸ್ ಐ ವುಡ್ ಸೇ ಮಾರ್ಕೆಟಿಂಗ್ ಅಂತ ಹೇಳ್ಬೋದು. ಓಕೆ, ದಟ್ ಈಸ್ ಗುಡ್ ಆ್ಯಕ್ಚುಲಿ. 35 to 40% ಅಂತ ಹೇಳಿದ್ರೆ ಇಟ್ ಈಸ್ ಗುಡ್ ರೇಷಿಯೋ, ಅದು ಗುಡ್ ನಂಬರ್ ಅದು. ಸೊ ನಿಮ್ಮದು ಒಂದೇ ಕಡೆ ಇದೆಯಾ? ಈಗ ನಿಮ್ಮದು ಸರ್ವಿಸ್ ತಗೋಬೇಕು ಯಾರಿಗಾದರೂ ಅಂತ ಹೇಳಿದ್ರೆ, ಆಸ್ಪೈರೆಂಟ್ ಯಾರಾದರೂ ಒಬ್ಬರು ನೋಡ್ತಿರೋರಿಗೆ ನಿಮ್ಮ ಅಕಾಡೆಮಿ ಬಗ್ಗೆ ಬಂದು ಮಾತಾಡಬೇಕು ನಿಮ್ಮ ಹತ್ರ ಅಂತ ಹೇಳಿದ್ರೆ, ಅಥವಾ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅವರು? ಎಷ್ಟು ಕಡೆ ಇದೆ ನಿಮ್ಮದು? ಒಂದೇ ಕಡೆ ಇದೆಯಾ, ಮಲ್ಟಿಪಲ್ ಪ್ಲೇಸಸ್ಸಲ್ಲಿದೆಯಾ, ಏನು ಮಾಡೆಲ್ ಏನು ನಿಮ್ಮದು, ಯಾಕೆ? ನಾವು ಈಗ ಜಯನಗರ 4th T ಬ್ಲಾಕಲ್ಲಿ ಇದ್ದೀವಿ, ಬೆಂಗಳೂರು. ಇಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ. ಕಾರಣಗಳಿದೆ ಇದಕ್ಕೆ. ಇಂಟೆನ್ಷನಲ್, ಅದು ಒಂದೇ ಕಡೆ ಇರಬೇಕು ಅಂತ, ಇಲ್ಲೇ ಇರಬೇಕು ಅಂತ. ಸೊ ಮೇ ಬಿ ನಾವು ಹಬ್ಬಲ್ಲಿ ಸ್ಟಾರ್ಟ್ ಮಾಡಿದ್ರೂ ಆಗೋದು, ಬಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಲ್ಲೇ ಇರೋಣ ಅಂತ. ಓಕೆ. ಸೊ ಏನಕ್ಕೆ ಆ ಥರ ಮಾಡಿದ್ದೀವಿ? ಒಂದು ರೀಸನ್ ಏನು ಅಂದರೆ, ಈಗ ನಾನು ಅಲ್ಲಿದ್ದೀನಿ, ನನ್ನದೇ ಒಂದು ಏರಿಯಾ ಇದೆ, ಎಕ್ಸ್ಪರ್ಟೀಸ್ ಇದೆ ಒಂದು ಏರಿಯಲ್ಲಿ. ಈಗ ನಾನು ಬೇರೆ ಕಡೆನೂ ಹೋಗಿ ಪಾಠ ಮಾಡಬೇಕು ಅಂದರೆ ನಮ್ಮದೇ ಬ್ರಾಂಚ್ ಇರ್ಬೋದು, ಬೇರೆ ಕಡೆನೂ ಹೋಗಿ ನನ್ನ ಸರ್ವಿಸ್ ಕೊಡಬೇಕು ಅಂತಂದರೆ ನೀವೇ ಮಾಡೋದು ಕಷ್ಟ ಆಗುತ್ತೆ. ನನ್ನ ಅವೈಲಬಿಲಿಟಿ ಇಲ್ಲಿರೋದಿಲ್ಲ. ಸೊ ಅದಕ್ಕೆ ನಾವು ಏನು ಮಾಡಿದ್ವಿ, ಏನೇ ಎಕ್ಸ್ಪ್ಯಾನ್ಷನ್ ಮಾಡಿದ್ರು ಅಲ್ಲೇ ಮಾಡೋಣ ಅಂತ. ಸೊ ಇನಿಷಿಯಲಿ ಎಕ್ಸ್ಪ್ಯಾನ್ಷನ್ ಆದರೂ ಕೂಡ ಜಯನಗರದಲ್ಲೇ ಇರ್ತೀವಿ. ಓಕೆ. ಸೊ ಬೇರೆ ಕಡೆ ಹೋಗೋದು, ಕ್ಯಾನ್ ಕಂಟ್ರೋಲ್ ದ ಕ್ವಾಲಿಟಿ ಡೈರೆಕ್ಟ್ಲಿ. ಎಸ್, ಅಬ್ಸಲ್ಯೂಟ್ಲಿ. ಈಗ ನೀವು ಇನ್ನೊಂದು ಕೇಳಿದ್ರಿ, ಬೇರೆ ಕಡೆಯಿಂದ ಬರೋಕ್ಕಾಗದೇ ಇದ್ರೆ ಏನು ಮಾಡೋದು ಅಂತ. ಈಗ ಬಂದು ಮೀಟ್ ಆಗಬೇಕು ಅಂದರೆ ಅಲ್ಲೇ ಮೀಟ್ ಆಗಬೇಕು, ಇಲ್ಲ ಅಂದರೆ ನಾವು ಒಂದು ಪ್ರಾವಿಷನ್ ಇಟ್ಟಿದ್ದೀವಿ. ಸೊ ಫ್ರಂಟ್ ಡೆಸ್ಕ್ ಎಕ್ಸಿಕ್ಯೂಟಿವ್ಸ್ನೆಲ್ಲ ಮಾತಾಡಿದ್ರೆ ಫೇಸ್ ಟು ಫೇಸ್ ವಿ ಕ್ಯಾನ್ ಹ್ಯಾವ್ ಗೂಗಲ್ ಮೀಟ್ ಎಲ್ಲ, ಅದು ಪಾಸಿಬಿಲಿಟಿ ಇದೆ. ಓಕೆ. ಓಕೆ. ಆನ್ಲೈನ್ ಕ್ಲಾಸಸ್ ಇದೆ. ಆನ್ಲೈನ್ ಕ್ಲಾಸಸ್ ಯಾವ ಥರ ಅಂದರೆ, ಈಗ ಏನು ಕ್ಲಾಸ್ ನಡೀತಿರುತ್ತೆ ಅದನ್ನು ಲೈವ್ ಸ್ಟ್ರೀಮ್ ಆಗುತ್ತೆ ಅವ್ರಿಗೆ. ಓಕೆ. ಓಕೆ. ಸೊ ಯಾರು ಬರೋಕ್ಕಾಗಲ್ಲ ಅವರು ಲೈವ್ ಕ್ಲಾಸ್ ತಗೊಳ್ಳಿ. ಓಕೆ. ಅದಾದಮೇಲೆ ಡೌಟ್ಸ್ ಇದೆಯಾ, ಗೂಗಲ್ ಮೀಟ್ ಅರೇಂಜ್ ಮಾಡ್ತಾರೆ, ಫೇಸ್ ಟು ಫೇಸ್ ಇಂಟ್ರ್ಯಾಕ್ಟ್ ಮಾಡಿ ಫ್ಯಾಕಲ್ಟಿ ಜೊತೆ. ಓಕೆ. ಸೊ ಈ ಪ್ರಾವಿಷನ್ಸ್ ಎಲ್ಲ ಇದೆ. ಒಂದೇ ಕಾರಣ ಏನು ಅಂದರೆ, ಬೇರೆ ಕಡೆ ಹೋಗದೇ ಇರೋದಕ್ಕೆ ಇದೊಂದೇ ಕಾರಣ. ಬೇರೆ ಕಡೆ ಹೋದರೆ ಎಲ್ಲರೂ ಆ ಕಡೆ ಈ ಕಡೆ ಓಡಾಡಬೇಕಾಗತ್ತೆ. ಆ ಕಡೆ ಈ ಕಡೆ ಓಡಾಡಿದ್ರೆ ಸ್ಟೂಡೆಂಟ್ಸ್ಗೆ ಅವೈಲಬಿಲಿಟಿ ತೀರಾ ಕಡಿಮೆ ಆಗುತ್ತೆ. ಸೊ ದೆನ್ ಇಟ್ ಬಿಕಮ್ಸ್ ಕಂಪ್ಲೀಟ್ಲಿ ಕಮರ್ಷಿಯಲ್, ಲೆಸ್ ಆಫ್ ಅ ಸರ್ವಿಸ್ ಅಂತ. ಓಕೆ. ಸೊ ಐ ಆಮ್ ನಾಟ್ ಸೇಯಿಂಗ್ ಇಟ್ ಇಸ್ ಕಂಪ್ಲೀಟ್ಲಿ ಸರ್ವಿಸ್. ಓಕೆ. ಸೊ ಇಟ್ ಹ್ಯಾಸ್ ಟು ಬಿ ಬೋತ್. ಎಥಿಕಲ್ ಬಿಸ್ನೆಸ್. ಎಸ್. ಅಲ್ಲಿಗ ಬಂದು ಜಾಯ್ನ್ ಆಗೋರಿಗೆ ಈಗ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ನಿಮ್ಮ ಹತ್ರ? ಸೊ ನಮ್ಮ ಹತ್ರ ಈಗ ವರ್ಷಕ್ಕೆ ಒಂದು 300 ಜನ ಅಂತ ಇಟ್ಟು. ಓಕೆ. ಸೊ ವರ್ಷಕ್ಕೊಂದು 300 ಜನ ಇದ್ದಾರೆ ಅಂತ ಹೇಳಿದ್ರೆ, ಅವ್ರಿಗೆ ಅಲ್ಲಿ ಬಂದು ಉಳ್ಕೊಳ್ಳೋಕ್ಕೆ ಅಲ್ಲೆಲ್ಲ ನಿಯರ್ ಬೈ ಜಿಸ್ ಎಲ್ಲ ಇದೆ, ಅದೇನು ತೊಂದರೆ ಇಲ್ಲ. ಅದು ರೆಸಿಡೆನ್ಷಿಯಲ್ ಏರಿಯಾ ಅಲ್ವಾ. ಸೊ ಜಯನಗರ ಇಸ್ ಓಲ್ಡ್ ಬ್ಯಾಂಗ್ಳೂರ್. ಓಕೆ. ಸೊ ರೆಸಿಡೆನ್ಷಿಯಲ್ ಏರಿಯಾ ಅಲ್ಲೇ ಮಾಡಿರೋದು ಈಗ. ಓಕೆ. ಇಟ್ ಇಸ್ ನಾಟ್ ಅನ್ ಇಶ್ಯೂ.
ಓಕೆ, ನಾವು ಮುಂದಿನ ಭಾಗದಲ್ಲಿ ಡಿಸ್ಕಸ್ ಮಾಡೋ ವಿಚಾರ ಆಸ್ಪೈರೆಂಟ್ಸ್ಗೆ ಯಾರು ಆ್ಯಕ್ಚುಲಿ ಅಟೆಂಪ್ಟ್ ಮಾಡಬೇಕು, ಎಕ್ಸಾಮನ್ನು ಯಾರು ಆ್ಯಕ್ಚುಲಿ ಬರೀಲೇಬೇಕು, ಆ್ಯಂಡ್ ಯಾರು ಇದ್ರ ಬಗ್ಗೆ ಜಾಸ್ತಿ ಸಮಯ ವ್ಯರ್ಥ ಮಾಡಬಾರ್ದು. ಓಕೆ, ಕಬ್ಬಿಣದ ಕಡಲೆ ಆಗಿತ್ತ ಯಾರು ಜಾಸ್ತಿ ಟೈಮ್ ವ್ಯರ್ಥ ಮಾಡಬಾರ್ದು ಅಂತ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಈ ಭಾಗದಲ್ಲಿ. ಓಕೆ, ಅದ್ರ ಬಗ್ಗೆ ಏನು ಹೇಳ್ತೀರಿ ನೀವು? ಯಾರು ಮಾಡಬೇಕು, ಯಾರು ಮಾಡಬಾರ್ದು ಅಂತ ಕೇಳಿದ್ರೆ ಫಸ್ಟು ಪೇಷನ್ಸ್ ಇರೋರು ಮಾಡಬೇಕು. ಪೇಷನ್ಸ್ ಇಲ್ಲದೆ ಇರೋರು ದಯವಿಟ್ಟು ಸ್ಟಾರ್ಟ್ ಸಹ ಮಾಡಬಾರ್ದು. ನೀವು ಒಂದು ಅಬ್ಸರ್ವ್ ಮಾಡಿದ್ರೆ ಈವನ್ ರ್ಯಾಂಕ್ ಸ್ಟೂಡೆಂಟ್ಸ್ ಯಾರು ಇರ್ತಾರೆ, 10th ಒಂದು 98% ಇರುತ್ತೆ, 12th ಒಂದು 98% ಇರುತ್ತೆ, ಅವರು ಸಹ ಫೇಲ್ ಆಗಿದ್ದಾರೆ. ಗೋಲ್ಡ್ ಮೆಡಲಿಸ್ಟ್ಗಳಿದ್ದಾರೆ, IITಯಿಂದ ಬಂದಿರ್ತಾರೆ, ಅವರು ಸಹ ಕ್ರ್ಯಾಕ್ ಮಾಡೋದು ಕಷ್ಟಪಡ್ತಿರ್ತಾರೆ. ಆದರೆ ಕೆಲವೊಬ್ಬರು ಸ್ಟೂಡೆಂಟ್ಸು ತುಂಬ ಹಂಬಲ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ, ಅವರೆಲ್ಲ ಕ್ಲಿಯರ್ ಮಾಡಿರೋದಿದೆ. ಏನು ಕಾರಣ ಅಂತಂದರೆ, ಒಂದು ಪೇಷನ್ಸ್ ಇರಬೇಕು. ನೋಡಿ, ಇಂಟೆಲಿಜೆಂಟ್ ಇರೋರಿಗೆ ರಿಸಲ್ಟ್ಸ್ ಬೇಗ ಬೇಕು, ಅವ್ರಿಗೆ ಯಾವಾಗಲೂ ಅದೇ ಥರ ಬಂದಿರುತ್ತೆ. ಆ್ಯಾವ್ರೇಜ್ ಇಂಟೆಲಿಜೆನ್ಸ್ ಇರೋರು ಏನಂದರೆ ಶ್ರಮ ಪಡ್ತಾರೆ, ಆ್ಯಂಡ್ ಇಂಟೆಲಿಜೆಂಟ್ ಇರೋರು ಶ್ರಮ ಪಟ್ಟರೆ ಅವ್ರಿಗೆ ರಿಸಲ್ಟ್ ಇನ್ನೂ ಬೇಗ ಸಿಗುತ್ತೆ. ಸೊ ಯಾರು ಟ್ರೈ ಮಾಡಬಾರ್ದು ಅಂತಂದರೆ ಪೇಷನ್ಸ್ ಇಲ್ಲದೆ ಇರೋರು ಟ್ರೈ ಮಾಡಬಾರ್ದು. ಅಟ್ ದ ಸೇಮ್ ಟೈಮ್ ಕಮಿಟ್ಮೆಂಟ್ ಏನು, ಪ್ರತಿದಿನ ನಾನು ಇಷ್ಟು ಓದ್ತೀನಿ, ಒಂದು ರೆಜಿಮನ್ ಇಟ್ಕೋಬೇಕು. ಮೈಂಡ್ ಸೆಟ್ ಬೇಕು. ಇವತ್ತು ನಾನು ಸ್ಟಾರ್ಟ್ ಮಾಡ್ತೀನಿ ಪ್ರಿಪರೇಷನ್ ಅಂತಂದರೆ ಡೇ 1 ಓಡಬೇಕು. ಎಷ್ಟು ನಿಧಾನಕ್ಕೆ ಓಡಿ, ಸ್ಪ್ರಿಂಟ್ ಬೇಡ. ಸೊ 8 to 10 hours ಬಟ್ ಕನ್ಸಿಸ್ಟೆನ್ಸಿ ಬೇಕು ಎವ್ರಿ ಡೇ. ಮತ್ತು ಬ್ರೇಕ್ ತೊಗೋಬಾರ್ದು. ಬ್ರೇಕ್ ಯಾವ ಥರ, ವಾರ 15 ದಿನ ಬ್ರೇಕ್ ತೊಗೊಂಡ್ರೆ ನಿಮ್ಮ ಪ್ರಿಪರೇಷನ್ ಏನಿದೆ ಆಲ್ಮೋಸ್ಟ್ ಒಂದು ತಿಂಗಳ ಹಿಂದೆ ಹೋಗುತ್ತೆ. ನೀವು ಕೇಳ್ಬೋದು ಆ ಥರ ಹೆಂಗಾಗತ್ತೆ ಅಂತ. ಈಗ ಒಂದು 7 days ನೀವು ಓದಲಿಲ್ಲ ಅನ್ನಿ, ನಾವು ಇಟ್ಟಿರೋದು 10 hour ಒಂದು ದಿನಕ್ಕೆ, 70 hours. 70 hoursನ ನೀವು ಕವರ್ ಮಾಡೋದಕ್ಕೆ ಒಂದು ತಿಂಗಳು ಬೇಕಾಗುತ್ತೆ. ಡೈಲಿ ನಾನು 2 hour ಅಷ್ಟೇ ಎಕ್ಸ್ಟ್ರಾ ಓದೋದಕ್ಕಾಗುತ್ತೆ. 35 days ಆಗೋಯ್ತಲ್ಲೇ, 2 hours ಎಕ್ಸ್ಟ್ರಾ ಅಂದರು. ಅದು ಯಾವಾಗ ಬರ್ಡನ್ ಆಗುತ್ತೆ ನಿಮ್ಗೇನು ಅನಿಸುತ್ತೆ, ಇದು ಯಾಕೋ ತೀರಾ ಕಷ್ಟ ಆಗ್ತಿದೆ ಅಂತ ಅಲ್ಲಿ ಡ್ರಾಪ್ ಮಾಡ್ತಾರೆ. ಓಕೆ, ಸೊ ಅದಕ್ಕೆ ಐ ಆಲ್ವೇಸ್ ಟೆಲ್, ಇಫ್ ಯು ಸ್ಟಾರ್ಟ್ ಫ್ರಮ್ day 1 ಇಟ್ಸ್ ಈಸಿ ಆ್ಯಂಡ್ ಇಟ್ ಇಸ್ ಆಲ್ ಕಾಂಪೌಂಡಿಂಗ್. ಸೊ ಕಾಂಪೌಂಡ್ ಇಂಟ್ರೆಸ್ಟ್ ಥರನೇ ವರ್ಕ್ ಆಗೋದು. ಸೊ ನಾಲೆಡ್ಜ್ ಇಸ್ ಲೈಕ್ ಕಾಂಪೌಂಡ್ ಇಂಟ್ರೆಸ್ಟ್. ಓಕೆ, day 1 ಬಿಲ್ಡ್ ಮಾಡ್ಕೊಳ್ತಾ ಹೋದರೆ ಇಟ್ ಕಾಂಪೌಂಡ್ಸ್ ಈಸಿಲಿ. ಓಕೆ, ಎಕ್ಸಾಮ್ ಬಗ್ಗೆ ಇನ್ನಷ್ಟು ನಾವು ಚರ್ಚೆ ಮಾಡೋದಿದೆ. ಹಾಗೆ 90% ಆ್ಯಂಡ್ ಅಬವ್ ಆಸ್ಪೈರೆಂಟ್ಸ್ ಯಾಕೆ ಫೇಲ್ ಆಗ್ತಾರೆ ಎಕ್ಸಾಮಲ್ಲಿ, ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡೋದಿದೆ ಮುಂದಿನ ಎಪಿಸೋಡ್ನಲ್ಲಿ. ಅದು ಪಬ್ಲಿಷ್ ಆದಾಗ ಇಲ್ಲಿ ಬಂದಿರುತ್ತೆ, ಟ್ಯಾಪ್ ಮಾಡೋ ಮೂಲಕ ನೀವು ನೆಕ್ಸ್ಟ್ ಎಪಿಸೋಡ್ ನೋಡ್ಬೋದು.